ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೆಸರು ಕಾಳಿನ ಪಾಯಸನ ಮಾಡೋಣ. ಸೊ ಇದಕ್ಕೆ ನಾನು ಬಳಸಿರ್ತಕ್ಕಂತಿರೋ ಬೆಲ್ಲ ಬಂದು ಅಂಗನವಾಡಿಯಲ್ಲಿ ಕೊಡ್ತಾರಲ್ವ ಆರ್ಗ್ಯಾನಿಕ್ ಬೆಲ್ಲ, ಅದನ್ನು. ಸೊ ಆ ಬೆಲ್ಲನ ಯಾವುದೇ ಕಾರಣಕ್ಕೂ ಬಿಸಾಕಕ್ಕೆ ಹೋಗ್ಬೇಡ್ರಿ, ಅದು ಹೆಲ್ದಿನೇ, ಆರ್ಗ್ಯಾನಿಕ್ ಬೆಲ್ಲ. ಸೊ ನಾನಿಲ್ಲಿ ಹೆಸರು ಕಾಳನ್ನ ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ದೀನೋ ಅದೇ ಪ್ರಮಾಣದಲ್ಲಿ ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಸೊ ಎರಡು ತಂಪಲ್ವ, ಸೊ ಈ ಬೇಸಿಗೆಯಲ್ಲಿ ಚೆನ್ನಾಗಿರುತ್ತೆ, ಬಾಡಿನ ತಂಪಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎರಡನ್ನೂ ಒಂದು ಕುಕ್ಕರ್ಗೆ ಸೇರಿಸ್ಕೊಂಡು ಸೊ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ. ಫಸ್ಟು ಚೆನ್ನಾಗಿ ತೊಳ್ಕೊಂಡಿದ ನಂತರ ಬೇಳೆ ಯಾವ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀರೋ ಅದರ 2ರಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಸೊ ಕುಕ್ಕರ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸಣ್ಣ ಉರಿಯಲ್ಲಿ 2ರಿಂದ 3 ವಿಷಿಲ್ ಕೂಗಿಸ್ಕೊತಾ ಇದ್ದೀನಿ. ಸೊ ಇದು ಬೇಳೆ ಮತ್ತು ಸಬ್ಬಕ್ಕಿ ಎಷ್ಟು ನುಣ್ಣಗೆ ಬೇಯುತ್ತೋ ಅಷ್ಟು ರುಚಿಯಾಗಿ ಬರುತ್ತೆ ಪಾಯಸ ಮಾತ್ರ. ಸೊ ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ. ನಾನು ಕುಕ್ಕರೆಲ್ಲ ಹೋಗಿ ಆ ಏರೆಲ್ಲ ನೀವು ತೆಗಿಯೋಕ್ಕೆ ಹೋಗ್ಬೇಡಿ, ಸೊ ಅದರಲ್ಲೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸೊ ನಂತರ ಕುಕ್ಕರ್ ಲಿಡ್ನ ಓಪನ್ ಮಾಡಿ, ಸೊ ನೋಡಿ ನಾನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ನೋಡಿ ಅದಕ್ಕೆ ಬರುತ್ತೆ. ಇದಕ್ಕೆ ನಾನು 1 ಕಪ್ ಬೆಲ್ಲ ಸೇರಿಸ್ಕೋತಾ ಇದ್ದೀನಿ. ನೋಡಿ ಇದು ಅಂಗನವಾಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಬೆಲ್ಲ. ಸೊ ಇದರಲ್ಲಿ ಯಾವ ಮಣ್ಣು ಆ ಥರ ಎಲ್ಲ ಏನಿರಲ್ಲ. ನಾನು ಇದನ್ನು ಸುಮಾರು ಸತಿ ಟ್ರೈ ಮಾಡಿದ್ದೀನಿ. ನೀವು ಬೇಕಿದ್ದರೆ ಒಂದು ಸತಿ ಕಾಯಿಸಿಬಿಟ್ಟು ಸೋದಿಸ್ಬಿಟ್ಟು ನೋಡಿ. ನನಗೆ ಯಾವುದೇ ರೀತಿ ಮಣ್ಣು ಸಿಗಲಿಲ್ಲ. ಸೊ ಬೇರೆ ಬೆಲ್ಲದಲ್ಲೆಲ್ಲ ಮಣ್ಣಿರುತ್ತೆ, ಹಂಗೇನು ಸೇರಿಸ್ಕೊಳಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ನಾನು. ಸೊ ಮತ್ತು ಹಾಲು, ಗಟ್ಟಿ ಹಾಲು ತೊಗೋತಾ ಇದ್ದೀನಿ, ಚೆನ್ನಾಗಿ ಕಾಯಿಸಿ ಆರಿಸಿಟ್ಕೊಂಡಿರ್ತಕ್ಕಂಥ ಹಾಲು. ಸೊ ಕಡಿಮೆ ಬೆರೆಸ್ಕೊಂಡು ಅದನ್ನು ನಿಧಾನವಾಗಿ ಕಲಿಸ್ಕೊತಾ ಹೋಗಬೇಕು. ಯಾಕಂದರೆ ನಾವು ಅದನ್ನು ಸ್ಮ್ಯಾಶ್ ಮಾಡಿರ್ತೀವಲ್ಲ, ಸೊ ಸ್ವಲ್ಪ ಅದು ಉಂಡೆ ಥರ ಆಗಿಬಿಟ್ಟಿರುತ್ತೆ. ಸೊ ನೋಡಿ ನಿಧಾನವಾಗಿ ಕಲಿಸ್ಕೊತಾ ಇದ್ದರೆ ಹಾಲಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಸೊ ನೀವಿಲ್ಲಿ ಏಲಕ್ಕಿ ಪುಡಿ ಇದ್ದರೆ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳಿ. ನಾನು ಏಲಕ್ಕಿ ಹಾಕಲಿಲ್ಲ, ನೀವು ಸೇರಿಸ್ಕೊಳ್ಳಿ. ಸೊ ಇದನ್ನು ಕಾಯಕ್ಕೆ ಇಟ್ಕೊಳ್ಳೋಣ. ಸೊ ಸಣ್ಣ ಉರಿಯಲ್ಲಿ ಕಾಯಿಸ್ಕೊಳ್ಳಿ, ಅದು ಕಾಯ್ತಾ ಇರುತ್ತೆ. ಸೊ ಇನ್ನೊಂದು ಕಡಾಯಿಗೆ ನಾನು 1 ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ಕೋತಾ ಇದ್ದೀನಿ. ತುಪ್ಪ ನಿಮಗಿದ್ರೆ ಇನ್ನೂ ಒಂದು 2-3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ನಾನು ಬಾದಾಮು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ದ್ರಾಕ್ಷಿನ ಸೇರಿಸ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಪಿಸ್ತಾ ಮತ್ತು ವಾಲ್ನಟ್ಸ್ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕಾದರೂ ಸೇರಿಸ್ಕೋಬೋದು. ಇದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ಸೊ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ಇದು. ಸೊ ನೋಡಿ ದ್ರಾಕ್ಷಿ ಎಲ್ಲ ದಪ್ಪ ಆಗೋಗಿದೆ. ಸೊ ಇದು ನೋಡಿ ಸ್ಲಿಮ್ಮಲ್ಲಿ ಕಾಯ್ತಾ ಇದೆ. ಸೊ ಚೆನ್ನಾಗಿ ಕಾದಿದೆ ಅದು. ನಂತರ ತುಪ್ಪದಲ್ಲಿ ಕಾಯಿಸ್ಕೊಂಡಿರ್ತೀವಲ್ಲ ಇದನ್ನೆಲ್ಲ ಅದಕ್ಕೆ ಸೇರಿಸ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ತುಂಬ ಉರಿ ಕೊಡಬೇಡಿ, ಸಣ್ಣ ಉರಿಯಲ್ಲಿ, ಯಾಕಂದರೆ ತಳ ಅಂಟ್ಕೊಂಡ್ಬಿಡುತ್ತೆ ಇದಕ್ಕೆ. ಗಂಜಿ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಹಾಗಾಗಿ. ನೋಡಿ ಇಲ್ಲಿ ಬಿಸಿಯಾದ ಪಾಯಸ ಸಖತ್ ಟೇಸ್ಟಿಯಾಗಿತ್ತು ಮಾತ್ರ. ನೀವು ಒಂದು ಸತಿ ಟ್ರೈ ಮಾಡಿ. ನಾನು ಅಂಗನವಾಡಿ ಬೆಲ್ಲ ಬೆಳೆಸ್ಕೊಂಡು ಮಾಡಿದ್ದೀನಿ. ಸೊ ಆ ಬೆಲ್ಲ ಕಲರ್ ನೋಡಿದ್ರೆ ಹಂಗೆ ಅನಿಸುತ್ತೆ, ಬಟ್ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ, ಆರ್ಗ್ಯಾನಿಕ್ ಅದು. ಸೊ ನೋಡಿ ಇಲ್ಲಿ ರೆಡಿನೇ ಆಗೋಯ್ತು. ಸೊ ನೀವು ಒಮ್ಮೆ ಟ್ರೈ ಮಾಡಿ ರೆಸಿಪಿನ, ಚೆನ್ನಾಗಿ ಬರುತ್ತೆ. ಸೊ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.